ಈ ಒಳ ಮೀಸಲಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಗೊಂದಲಗಳು ಹಾಗೆ ಮುಂದುವರಿತಾನೆ ಇದೆ. ರೀಸರ್ವೆ ಕೂಡ ಯಶಸ್ವಿ ಆಗಲಿಲ್ಲ. ಕೆಲ ಗಣತಿದಾರರು ಮನೆ ಮನೆಗೆ ಹೋಗಿ ಗಣತಿ ಮಾಡಲಿಲ್ಲ, ಸರಿಯಾಗಿ ನಂಬರ್ ಅನ್ನ ಕಲೆಕ್ಟ್ ಮಾಡ್ತಿಲ್ಲ ಅನ್ನುವಂತ ವಿಚಾರ ದೊಡ್ಡ ಮಟ್ಟದಲ್ಲಿ ವಿವಾದ ಸೃಷ್ಟಿ ಮಾಡಿತ್ತು. ಈಗ ಇದಾದ ಬಳಿಕ ಕೆಲವರಿಗೆ ಯಾರು ಗಣತಿ ಮಾಡಕ್ ಹೋಗ್ತಾರಲ್ಲ ಸಿಬ್ಬಂದಿ, ಅವರಿಗೆ ಜನಾನೇ ತರಾಟೆಗೆ ತೆಗೆದುಕೊಳ್ತಿದ್ದಾರಂತೆ. ಸಮೀಕ್ಷೆಯನ್ನ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಮೀಕ್ಷೆಗೆ ಬಂದವರಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರಂತೆ ಜನ. ಕಾಂಗ್ರೆಸ್ ಸರ್ಕಾರಕ್ಕೆ ಆ ಮೂಲಕ ಛೀಮಾರಿ ಹಾಕಿ ವ್ಯಕ್ತಿಯೊಬ್ಬರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಮೀಕ್ಷೆಯ ದಾಖಲಾತಿ ತೋರಿಸಿ ಅಂತ ವ್ಯಕ್ತಿಯಿಂದ ಪ್ರಶ್ನೆ ಮಾಡಲಾಗಿದೆ. ಜನರ ನಿರಂತರ ಪ್ರಶ್ನೆಗೆ ಶಿಕ್ಷಕಿ ತಬ್ಬಿಬ್ಬಾಕಿದ್ದಾರಂತೆ. ಹೌದು, ನೀವು ಗಣತಿ ಮಾಡಕ್ ಬಂದಿದ್ದೀರಲ್ವಾ, ಅಟ್ಲೀಸ್ಟ್ ನಿಮ್ಮ ಐಡಿ ಕಾರ್ಡ್ ತೋರಿಸಿ, ನೀವು ಗಣತಿ ಮಾಡಕ್ಕೆ ಬಂದಿದ್ದೀರಿ ಅನ್ನೋದಕ್ಕೆ ಏನಾದರೂ ಪ್ರೂಫ್ ಬೇಕಲ್ಲ ಅಂತ ವ್ಯಕ್ತಿ ಪ್ರಶ್ನೆ ಮಾಡಿದ್ದಾರಂತೆ. ಅದಕ್ಕೆ ಸಂಬಂಧಪಟ್ಟಂತೆ ತಬ್ಬಿಬ್ಬಾಗಿದ್ದಾರೆ ಶಿಕ್ಷಕಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೀವು ಮನೆ ಮನೆಗೆ ಹೋಗಿ ಈ ಗಣತಿ ಮಾಡ್ತಿದ್ದೀರಿ, ಜನರ ಬಳಿ ಒಂದು ಐಡಿ ಕಾರ್ಡ್ ಅನ್ನ ಕೇಳ್ತೀರಿ, ಆಧಾರ್ ಕಾರ್ಡ್ ಅನ್ನ ಕೇಳ್ತೀರಿ, ಇಂಥ ಡಾಕ್ಯುಮೆಂಟ್ಸ್ ಅನ್ನ ಕೊಡ್ಲೇಬೇಕು ಅಂತ ನಿಯಮ ತಂದಿದ್ದೀರಿ. ಅಟ್ಲೀಸ್ಟ್ ನೀವು ಗಣತಿ ಮಾಡೋಕ್ ಬಂದವರು ನೀವು ಹೇಳ್ಬೇಕಪ್ಪ, ಗಣತಿ ಮಾಡಕ್ ಬಂದಿದ್ದೀವಿ ನಾವು ಈ ರೀತಿ ಸಿಬ್ಬಂದಿ ಅಂತ ತೋರಿಸ್ಬೇಕಲ್ಲ. ಏನು ಐಡಿ ಕಾರ್ಡ್ಗಳನ್ನೇ ತೋರಿಸ್ತಾ ಇಲ್ಲ. ಆ ಕಾರಣಕ್ಕೆ ಅಲ್ಲಿ ಜನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲಿಗೆ ರೀಸರ್ವೆ ಸಕ್ಸಸ್ ಆಗುತ್ತಾ ಇಲ್ವಾ ಅನ್ನೋದೇ ಬಹುದೊಡ್ಡ ಪ್ರಶ್ನೆ.